ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ, ನಾನು ಇನ್ನೂ ಹೆಚ್ಚಿಗೆ ವಿಡಿಯೋಗಳು ಮಾಡಲು ನಿಮ್ಮ ಪ್ರೋತ್ಸಾಹ ಅಗತ್ಯ. ಆದ್ದರಿಂದ ನನ್ನ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಹೆಚ್ಚಾಗುತ್ತಿದ್ದಂತೆ ಅದರೊಂದಿಗೆ ಸೈಬರ್ ಕ್ರೈಮ್ ಹೆಚ್ಚಾಗುತ್ತಿದೆ. ಸೈಬರ್ ಕ್ರೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣನ ದೋಚುತ್ತಿದ್ದಾರೆ. ಅದರಲ್ಲೂ ವಿದ್ಯಾವಂತರೇ ಈ ವಂಚನೆಯ ಜಾಲಕ್ಕೆ ಬಲಿಯಾಗುತ್ತಿದ್ದಾರೆ. ನಮ್ಮ ಬೆಂಗಳೂರು ನಗರದಲ್ಲಿಯೇ IT ಹಬ್ ಅತಿ ವಿದ್ಯಾವಂತರು ಇರುವ ನಗರ ಎಂದು ತಿಳಿಸಿದ್ದು, 11 ತಿಂಗಳಲ್ಲಿ ಸುಮಾರು 1800 ಕೋಟಿಯಷ್ಟು ಸೈಬರ್ ವಂಚನೆಗೆ ಒಳಗಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಷೇರು ಹೂಡಿಕೆ ಮಾಡಿದರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ಎಂದು ಮೊದಲು ನಿಮಗೆ ಸಾವಿರ ರೂಪಾಯಿ ಲಾಭವನ್ನು ತೋರಿಸುತ್ತಾರೆ. ಆಮೇಲೆ ಲಕ್ಷಗಟ್ಟಲೆ ಸಹ ತೋರಿಸುತ್ತಾರೆ. ನಂತರ ನೀವು ಆಸೆಗೆ ಬಲಿಪಟ್ಟು ನಿಮ್ಮಲ್ಲಿ ಇರತಕ್ಕಂಥ ಹಣವೆಲ್ಲ ಬ್ಯಾಂಕ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಕಡಿಮೆ ಇಂಟ್ರೆಸ್ಟ್ ಸಿಗುತ್ತೆ ಎನ್ನುವ ದುರಾಸೆಗೆ ಇನ್ನೂ ಹೆಚ್ಚಿನ ಲಾಭ ಪಡೆಯಲು ಅಲ್ಪ ಸ್ವಲ್ಪ ಉಳಿಸಿದ ಹಣ ಮತ್ತು ಫಿಕ್ಸೆಡ್ ಡಿಪಾಸಿಟ್ನಲ್ಲಿ ಇಟ್ಟಿದ ಹಣ ಎಲ್ಲವನ್ನು ತೆಗೆದು ಈ ಶೇರ್ ಹೂಡಿಕೆಗೆ ಇನ್ವೆಸ್ಟ್ ಮಾಡುತ್ತಾರೆ. ನೀವು ಯಾವಾಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡುತ್ತೀರೋ ಆಗ ಅವರು ಅವರ ಫೋನನ್ನು ಸ್ವಿಚ್ ಆಫ್ ಮಾಡಿ ಬಿಡುತ್ತಾರೆ. ನಂತರ ನೀವು ಮೋಸ ಹೋಗಿದ್ದೀರೆಂದು ತಿಳಿದಾಗ ಸೈಬರ್ ಕ್ರೈಮ್ಗೆ ಹೋಗಿ ನೀವು ತಕ್ಷಣ ಕಂಪ್ಲೇಂಟ್ ಕೊಟ್ಟು ವಿವರ ನೀಡಿದರೆ ಅವರ ಸೈಬರ್ ಕ್ರೈಮ್ ವಂಚಕರ ಖಾತೆಗಳನ್ನು ಫ್ರೀಜ್ ಮಾಡಿ ತಮಗೆ ತಮ್ಮ ಹಣ ಸಿಗಬಹುದು. ನೀವು ಮೋಸ ಹೋಗಿದೆಂದು ತಿಳಿದು ಹಾಗೆ ಅಕ್ಕಪಕ್ಕದ ಮನೆಯವರಿಗೆ ತಿಳಿದರೆ ಬೇಸರ ಆಗುತ್ತೋ ಎಂದು ತಿಳಿದು ಸುಮ್ಮನಿದ್ದರೆ ನಿಮ್ಮ ಹಣವು ನೀರು ಪಾಲಾದಂತೆಯೇ ಸರಿ. ಹಾಗೂ ಯುವಕರಿಗೆ ಪಾರ್ಟ್ ಟೈಮ್ ಜಾಬ್ ಕೊಡುತ್ತೇನೆ, ಅದು ಕೊಡುತ್ತೇವೆ, ಇದು ಕೊಡುತ್ತೇವೆ ಅಂತ ಹೇಳಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಆ ಒಂದು ಆಸೆಗೆ ಮೊದಲು ಅವರು ಜಾಬ್ ಏನೋ ಕೊಟ್ಟು ಸ್ವಲ್ಪ ಹಣವನ್ನು ಸಹ ತೆಗೆದುಕೊಳ್ಳುತ್ತಾರೆ. ನಂತರ ಅವರು ನಿಮಗೆ ಆಸೆ ತೋರಿಸಿ ಲಾಭವನ್ನು ಸಹ ಕೊಡುತ್ತಾರೆ. ನೀವು ಆಸೆಗೆ ಬಲಿಪಟ್ಟು ಇನ್ನೂ ಹೆಚ್ಚಿಗೆ ಹಣವನ್ನು ಇನ್ವೆಸ್ಟ್ ಮಾಡಿದರೆ ಆ ಹಣವು ಹೋದಂತೆಯೇ. ಹೀಗೆ ಹಲವಾರು ರೀತಿ ಕ್ರೆಡಿಟ್ ಕಾರ್ಡು, ಮನಿ ಲ್ಯಾಂಡರಿಂಗ್ ಹಾಗೂ ಡಿಜಿಟಲ್ ಅರೆಸ್ಟ್. ಈ ಡಿಜಿಟಲ್ ಅರೆಸ್ಟ್ ಅನ್ನೋದು ತುಂಬಾ ದೊಡ್ಡ ಒಂದು ಸ್ಕ್ಯಾಮ್. ಅತಿ ಬುದ್ಧಿವಂತರೇ ಹಳ್ಳಕ್ಕೆ ಬೀಳುತ್ತಾರೆ ಡಿಜಿಟಲ್ ಅರೆಸ್ಟ್ಗೆ. ಮೊದಲು ಅವರು ಫೋನ್ ಮಾಡಿದ ಹೆಚ್ಚಾಗಿ ವಯಸ್ಸಾದವರೇ ಈ ಬಲಿ ಬೀಳುತ್ತಾರೆ ಡಿಜಿಟಲ್ ಅರೆಸ್ಟ್ಗೆ. ನಿಮ್ಮ ಆಧಾರ್ ಕಾರ್ಡ್ ನಂಬರಿಂದ ಹೊರದೇಶಗಳಿಗೆ ಡ್ರಗ್ಸ್ ಹೋಗುತ್ತಿದೆ. CBI ಅವರು ನಿಮಗೆ ಅರೆಸ್ಟ್ ಮಾಡುತ್ತಾರೆ. ಈ ಮಾಹಿತಿ ನಮಗೆ ಬಂದಿದೆ. ನೀವು ತಕ್ಷಣ ನಾವು ಹೇಳಿದಂತೆ ನೀವು ಕೇಳಿದರೆ ನೀವು 10-12 ವರ್ಷ ಜೈಲು ಹೋಗುವುದನ್ನು ಉಳಿಸಿಕೊಳ್ಳಬಹುದು ಎಂದು ಬೆದರಿಸುತ್ತಾರೆ. ನೀವು ಯಾವಾಗ ಅವಾಗ ಸರಿಯಾಗಿ ರೆಸ್ಪಾಂಡ್ ಮಾಡ್ತೀರೋ ಆಗ ಅವರು ಈ ತೋಳ ಹಳ್ಳಕ್ಕೆ ಬಿತ್ತು ಎಂದು ತಿಳಿದು ಇನ್ನೂ ಹೆಚ್ಚಿಗೆ ನಿಮಗೆ ಹೆದರಿಕೆಯನ್ನು ತರುವಂತೆ ಮಾತಾಡುತ್ತಾರೆ. ಹಾಗೂ ಅವರು CBIಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಫೋನ್ ನಂಬರ್. ಅಲ್ಲಿ ಅವರು ಇಡೀ ಪೊಲೀಸ್ ಸ್ಟೇಷನ್ ಅಂತಲೇ ಅವರು ಪೋಷಾಕು ಧರಿಸಿ ಅವರು ಪೊಲೀಸ್ ಆಫೀಸರ್ಗಳು ಮಾತಾಡಿದಂತೆಯೇ ಸ್ಟ್ರಿಕ್ಟಾಗಿ ಮಾತಾಡಿ ಅವರು ಏನು ಮಾಡ್ತಾರೆ, ನಿಮಗೆ ಬಲೆಗೆ ಬೀಳಿಸುತ್ತಾರೆ. ನಂತರ ನಿಮ್ಮ ಬ್ಯಾಂಕ್ ಅಕೌಂಟು, ನೀವು ಫಿಕ್ಸೆಡ್ ಡೆಪಾಸಿಟ್ಲಿ ಹಣ ಇಟ್ಟಿದ್ರೆ ಅದನ್ನು ನೀವು ಕಳಿಸಿ, ನಿಮಗೆ ನಂತರ ಈ ಕೇಸ್ ಮುಗಿದ ನಂತರ ನಾವು ನಿಮಗೆ ಹಣವನ್ನು ವಾಪಸ್ ಕೊಡುತ್ತೇವೆ ಎಂದು ಬೆದರಿಸುತ್ತಾರೆ. ಹಾಗೂ ನೀವು ಆಚೆ ಎಲ್ಲೂ ಯಾರೊಂದಿಗೂ ಮಾತಾಡಬಾರದು, ಕುಳಿತಲ್ಲಿಯೇ ರೂಮ್ನಲ್ಲಿಯೇ ಇರಬೇಕು. ಅವರಿಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ನೀವು ಕಾಣುತ್ತಾ ಇರಬೇಕು. ಆ ರೀತಿ ಬೆದರಿಸಿ ಅವರು ಏನು ಮಾಡುತ್ತಾರೆ, ನಿಮ್ಮಲ್ಲಿ ಇರತಕ್ಕಂಥ ಹಣವೆಲ್ಲ ದೋಚುತ್ತಾರೆ. ನಂತರ ನೀವು ಪೊಲೀಸ್ ಸ್ಟೇಷನ್ಗೆ
ಮತ್ತು 1930ಗೆ ಫೋನ್ ಮಾಡಿ ತಕ್ಷಣ ತಿಳಿಸಿದರೆ ನಿಮ್ಮ ಹಣ ಬಚಾವ್, ಇಲ್ಲದೆ ಹೋದರೆ ಅದು ಹೋದಂತೆ. ಹೀಗೆ ವಂಚಕರು ವಿವಿಧ ರೀತಿಯಲ್ಲಿ ಮೋಸ ಮಾಡುತ್ತಾರೆ. ಆದುದರಿಂದ ನೀವು ಇಂತಹ ಮಾಹಿತಿಯನ್ನು ಬೇರೆಯವರಿಗೂ ಕೊಡಿ. ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ತಿಳಿಸಿ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ನಿಮ್ಮ ನೆಂಟರಿಷ್ಟರಿಗೂ ತಿಳಿಸಿ. ಅತಿ ಹೆಚ್ಚಾಗಿ ವಯಸ್ಸಾದವರಿಗೆ ಈ ಸೈಬರ್ ಕ್ರೈಮ್ಲಿ ಹಳ್ಳಕ್ಕೆ ಬೀಳಿಸುತ್ತಾರೆ. ಆದುದರಿಂದ ನಾವು ಹೇಳೋದೇನೆಂದರೆ, ನಿಮಗೆ ಆ ರೀತಿ ಆದರೆ 1930 ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಸೇವೆಗೆ ಸದಾ ಸಿದ್ಧರಾಗಿರುತ್ತಾರೆ. ಹಾಗೂ ಅದನ್ನು ಒಂದು ಗೋಲ್ಡನ್ ಅವರ್ ಅಂತ ಹೇಳ್ತಾರೆ. ಗೋಲ್ಡನ್ ಅವರ್ ಅಂದರೆ ನೀವು ಮೋಸ ಆದ 1 ಗಂಟೆಯೊಳಗೆ ನೀವು ಯಾವ ಖಾತೆಗೆ ಹಣವನ್ನು ವರ್ಗಾಯಿಸಿದ್ದೀರಿ, ಆ ಬ್ಯಾಂಕ್ ವಿವರ ಎಲ್ಲವನ್ನು ನೀಡಿದರೆ ಪೊಲೀಸ್ ಇಲಾಖೆಯವರು ತಕ್ಷಣ ಆ ಖಾತೆಗೆ ಫ್ರೀಜ್ ಮಾಡಿ ಹಣವು ನಿಮಗೆ ಹಿಂತಿರುಗಿ ಬರುವಂತೆ ಮಾಡುತ್ತಾರೆ. ಆದ್ದರಿಂದ ಈ ಪೊಲೀಸ್ ಸಹಾಯವಾಣಿ 1930 ಉಪಯೋಗಿಸಿ ನಿಮ್ಮ ಹಣವನ್ನು ಉಳಿಸಿಕೊಳ್ಳಿ. ಈ ಡಿಜಿಟಲ್ ಅರೆಸ್ಟ್ ಮತ್ತು ಷೇರು ಹೂಡಿಕೆ ಇದರಿಂದ ನೀವು ಬಚಾವಾಗಬೇಕು. ಹೆಚ್ಚಾಗಿ ವಿದ್ಯಾವಂತರು, ವೈದ್ಯರು, ಉನ್ನತ ಅಧಿಕಾರಿಗಳೇ ಈ ಹಣದ ಆಸೆಗೆ ಬಲಿಪಟ್ಟು ಹಳ್ಳಕ್ಕೆ ಬೀಳುತ್ತಾರೆ. ಅದು ನಮ್ಮ ದೇಶದಲ್ಲಿ ಚೈನಾ, ತೈವಾನ್ ಹಾಗೂ ಇತರ ದೇಶಗಳಿಂದ ಬಂದು ಇಂತಹ ಟೆಕ್ನಾಲಜಿಯನ್ನು ಉಪಯೋಗಿಸಿ ಇಲ್ಲಿನ ಜನರಿಗೂ ಸಹ ಉಪಯೋಗಿಸಿಕೊಂಡು ಅವರು ಫೋನ್ ಮಾಡಿ ಈ ರೀತಿ ವಯಸ್ಸಾದವರಿಗೆ, ಯುವಕರಿಗೆ ವಿವಿಧ ರೀತಿಯಲ್ಲಿ ಇನ್ನು ಎಷ್ಟು ರೀತಿ ಇದೆ ಎಂದು ನಮಗೆ ತಿಳಿಯಲೇ ಅದರಲ್ಲಿ ಇನ್ನೊಂದು ಹೊಸ ರೀತಿಯಲ್ಲಿ ಮೋಸ ಮಾಡುತ್ತಾರೆ. ಹಾಗೂ ನಾವು ಹೀಗೂ ಉಂಟೆ ಎಂದು ನಮಗೆ ಭಯ ಆಗುತ್ತೆ. ಇಂತಹ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಾ ಇರುತ್ತೆ. ಹಾಗೂ ಪೊಲೀಸ್ ಇಲಾಖೆಯವರು ಸಹ ಮಾಹಿತಿಯನ್ನು ನೀಡುತ್ತಿರುತ್ತೆ. ಆದರೂ ಸಹ ಈ ಸೈಬರ್ ಕ್ರೈಮ್ ವಂಚನೆಗೆ ಬಲಿ ಬೀಳುತ್ತಾರೆ. ಸುಮಾರು 11 ತಿಂಗಳಿನಲ್ಲಿ ಕರ್ನಾಟಕದಲ್ಲೇ 1800 ಕೋಟಿ ದೋಚಿದ್ದಾರೆ. ಅದರಲ್ಲಿ ಪೊಲೀಸ್ ಮಾಹಿತಿ ನೀಡಿರುವುದರಿಂದ 600 ಕೋಟಿಯಷ್ಟು ಹಣವು ಸೈಬರ್ ಕ್ರೈಮ್ ವಂಚಕರ ಪಾಲಾಗುವುದನ್ನು ತಡೆ ಹಿಡಿದಿದ್ದಾರೆ. ಮತ್ತು ಸೈಬರ್ ಕ್ರೈಮ್ ಅವರ ಒಂದು ಪರಿಶ್ರಮದಿಂದ 122 ಕೋಟಿ ಹಣವನ್ನು ಸಂತ್ರಸ್ತರಿಗೆ ವಾಪಸ್ಸು ಸಹ ನೀಡಿರುತ್ತಾರೆ. ಆದ್ದರಿಂದ ತಾವು ಸೈಬರ್ ಕ್ರೈಮಿಂದ ಬಚಾವಾಗಲು ಈ ಮಾಹಿತಿಯನ್ನು ಎಲ್ಲರಿಗೂ ತಿಳಿಸಿ. ಹಾಗೂ ಸೈಬರ್ ಕ್ರೈಮ್ಗೆ ಒಳಪಟ್ಟಿದ್ದರೆ ತಕ್ಷಣ, ಅಂದರೆ ಗೋಲ್ಡನ್ ಅವರ್ 1 ಗಂಟೆಯೊಳಗೆ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡಿ ಹಾಗೂ ಈ ಎಲ್ಲ ಮಾಹಿತಿಯನ್ನು ನೀಡಿ ನಿಮ್ಮ ಹೋದ ಹಣ ಮತ್ತೆ ಹಿಂತಿರುಗಿ ಬರಲು ನಿಮಗೆ ಅನುಕೂಲ ಆಗುತ್ತೆ. ಇಂತಹ ಮಾಹಿತಿಗೆ ಇನ್ನೂ ಹೊಸ ಹೊಸ ರೀತಿಯ ಸೈಬರ್ ಕ್ರೈಮ್ ನಡೀತಾನೇ ಇರುತ್ತೆ ಪ್ರತಿದಿನ. ಇಂಥ ಮಾಹಿತಿ ನಾನು ನೀಡುತ್ತಾ ಇರುತ್ತೇನೆ. ಮತ್ತು ಇದೇ ರೀತಿ ನೀವು ನನ್ನ ಈ ಚಾನಲ್, ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಹಾಗೂ ಸತ್ಯಪ್ರಿಯ KGL 621 ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಸೈಬರ್ ಕ್ರೈಮ್ನ ವಿವಿಧ ರೀತಿಯ ಪ್ರತಿಯೊಂದು ದಿನ ಹೊಸ ಹೊಸ ರೀತಿ ಬರುತ್ತಾನೆ ಇರುತ್ತೆ. ಆ ಮಾಹಿತಿ ಸಹ ನಾನು ನಿಮಗೆ ನೀಡಲು ಪ್ರಯತ್ನ ಪಡುತ್ತೇನೆ. ನೀವು ಎಲ್ಲರಿಗೂ ಈ ಮಾಹಿತಿ ನೀಡಿ, ಅವರಿಗೂ ಸಹಾಯ ಮಾಡಿ, ಈ ಬಗ್ಗೆ ಮಾಹಿತಿಯನ್ನು ನೀಡಿ ಹಾಗೂ ನನ್ನ ಈ ಸತ್ಯಪ್ರಿಯ 621 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.